ಮಧ್ಯಪ್ರಾಚ್ಯದ ಯುದ್ಧದ ಹೊಡೆತ ಮಂಗಳೂರಿನ ರಿಕ್ಷಾ ಚಾಲಕರಿಗೂ ತಟ್ಟಿದೆ. ಮಂಗಳೂರು ನಗರದ ಬಹುತೇಕ ಪೆಟ್ರೋಲ್ ಬಂಕ್ಗಳಲ್ಲಿ ಆಟೋ ಎಲ್ಪಿಜಿ ಖಾಲಿಯಾಗಿರುವುದರಿಂದ ಆಟೋ ರಿಕ್ಷಾ ಚಾಲಕರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಮಂಗಳೂರಿನ ಪ್ರಮುಖ ಬಂಕ್ಗಳಲ್ಲಿ ಅನಿಲ ಇಂಧನ ಲಭ್ಯವಿಲ್ಲದ ಕಾರಣ ಅನಿಲ ಇರುವ ಬೆರಳೆಣಿಕೆಯ ಬಂಕ್ಗಳ ಮುಂದೆ ಆಟೋಗಳ ಸುದೀರ್ಘ ಸಾಲು ಕಂಡುಬರುತ್ತಿದೆ. ನಗರದ ವೆಂದುರ್ವೆಲ್ ಸೆಂಟ್ ಆಗ್ನೆಸ್ ಕಾಲೇಜು ಸಮೀಪವಿರುವ ಗೋಗ್ಯಾಸ್ ಬಂಕ್ನಲ್ಲಿ ಆಟೋ ಎಲ್ಪಿಜಿ ಲಭ್ಯವಿದ್ದ ಹಿನ್ನೆಲೆಯಲ್ಲಿ ನೂರಾರು ಆಟೋ ರಿಕ್ಷಾಗಳು ರಸ್ತೆಯುದ್ದಕ್ಕೂ ಸರತಿ ಸಾಲಿನಲ್ಲಿ ನಿಂತಿದ್ದವು. ತಮ್ಮ ದಿನದ ದುಡಿಮೆಯನ್ನ ಬದಿಗಿಟ್ಟು ಚಾಲಕರು ಗಂಟೆಗಟ್ಟಲೆ ಕ್ಯೂನಲ್ಲಿ ನಿಂತು ಗ್ಯಾಸ್ ತುಂಬಿಸಿಕೊಳ್ಳಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದರಿಂದಾಗಿ ಆಟೋ ಚಾಲಕರ ದೈನಂದಿನ ಆದಾಯಕ್ಕೆ ಹೊಡೆತ ಬಿದ್ದಿದೆ. ನಗರದ ಬಹುತೇಕ ಆಟೋಗಳು ಈಗ ಆಟೋ ಇಂಧನವನ್ನೇ ಅವಲಂಬಿಸಿದೆ. ಆದರೆ ಕಳೆದ ಕೆಲವು ದಿನಗಳಿಂದ ಬಂಕ್ಗಳಿಗೆ ಗ್ಯಾಸ್ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಿರುವುದರಿಂದ ಚಾಲಕರು ಕಂಗೆಟ್ಟಿದ್ದಾರೆ. ಬೆಳಗ್ಗೆಯಿಂದಲೇ ಗ್ಯಾಸ್ಗಾಗಿ ಅಲಿಯುತ್ತಿದ್ದೇವೆ. ಗಂಟೆಗಟ್ಟಲೆ ಕ್ಯೂ ನಿಂತರೆ ಬಾಡಿಗೆ ಮಾಡುವುದು ಯಾವಾಗ? ನಮ್ಮ ಸಮಯವನ್ನೆಲ್ಲ ಇಲ್ಲೇ ವ್ಯರ್ಥವಾಗುತ್ತಿದೆ ಎಂದು ಚಾಲಕರು ತಮ್ಮ ಅಳಲು ತೋಡಿಕೊಂಡಿದ್ದಾರೆ. ಗ್ಯಾಸ್ ಸಪ್ಲೈ ಬಿಟ್ಟು ಆಗ್ತಾ ಉಂಟು. ಕ್ಯೂ ನಿಂತು ನಾವು ಒಂದೊಂದು ಗಂಟೆ ಕ್ಯೂ ನಿಂತು ತುಂಬಿಸಿಕೊಂಡು ಬರ್ತಾ ಇದ್ದೇವೆ. ಆದರೆ ನಮಗೀಗ ಗ್ಯಾಸ್ ಸಿಕ್ಕಿದ್ರೂ ಕೂಡ ಬಾಡಿಗೆ ಓಡಿಸದ ಪರಿಸ್ಥಿತಿ ಆಗಿದೆ. ಯಾಕಂತ ಹೇಳಿದರೆ 1 ಲೀಟ್ರಿಗೆ ಈಗಾಗಲೇ 23 ರೂಪಾಯಿ ಏರಿಸಿದ್ದಾರೆ. LPG 62 ಇದ್ದದ್ದು ಈಗ 85 ರೂಪಾಯಿ ಆಗಿದೆ. ಆದರೆ ನಮಗೆ ಯಾವುದೇ 1 ರೂಪಾಯಿ ಕೂಡ ನಮ್ಮ ಮೀಟರ್ನಲ್ಲಿ ಏರಿಸಲಿಲ್ಲ. ಆ ಬಗ್ಗೆ ಯಾರೂ ಸಂಬಂಧಪಟ್ಟವರು ಚಿಂತಿಸುವುದು ಕೂಡ ಇಲ್ಲ, ಯಾವುದೇ ಹೇಳಿಕೆ ಬರಲಿಲ್ಲ. ಅದೇ ರೀತಿ ಈಗ ಪೆಟ್ರೋಲ್ ಪಂಪಿನಲ್ಲಿ ಏನು ರೇಟ್ ಇದೆ ಅದು ಅಧಿಕೃತವೋ ಅನಧಿಕೃತವೋ ಅಂತ ಈ ತೈಲಕ್ಕೆ ಸಂಬಂಧಪಟ್ಟ ಯಾವುದೇ ಅಧಿಕಾರಿಗಳು ಬಂದು ವಿಮರ್ಶೆ ಕೂಡ ಮಾಡುವುದಿಲ್ಲ. ಅವರು ಹೇಳಿದ್ದನ್ನು ನಾವು ಕೊಡಬೇಕಾಗ್ತದೆ. ಒಂದೆರಡು ಕಡೆ ಹೀಗೆ ಆಗಿದೆ. ಆದುದರಿಂದ ನಮಗೆ ಗ್ಯಾಸ್ ಸಪ್ಲೈ ಜೊತೆಗೆ ಅದರ ಏರಿಕೆಯ ಬಗ್ಗೆಯೂ ಏನಾದರೂ ಸರ್ಕಾರ ಕ್ರಮ ತಗೊಳ್ಬೇಕು. ಅಥವಾ ಹಿಂದೆ ಕೊರೋನಾ ಕಾಲದಲ್ಲಿ ನಮಗೆ ತೊಂದರೆ ಆದಾಗ ಹಿಂದಿನ ಸರ್ಕಾರ ನಮಗೆ ಸ್ವಲ್ಪ ಸಹಾಯ ಮಾಡಿದೆ. ಆರ್ಥಿಕವಾಗಿ ದಾಖಲೆಗಳು ಸರಿಯಾಗಿ ಇದ್ದವರಿಗೆ ಎಲ್ಲರಿಗೆ ಸ್ವಲ್ಪ ಸಹಾಯ ಮಾಡಿದೆ. ಅಥವಾ ಏನು ಮಾಡಲಿಕ್ಕೆ ಆಗೋದಿಲ್ಲ ಅಂದರೆ ನಮಗೆ ಒಂದು ಆರ್ಥಿಕ ಸಹಾಯ ಆದರೂ ಸರ್ಕಾರ ಮಾಡಬೇಕು. ಅಂದರೆ ಈ ಪರಿಸ್ಥಿತಿ ಸುಧಾರಣೆ ಆಗುವವರೆಗೆ ಈಗ ಬೆಲೆ ಇಳಿದರೆ ಓಕೆ, ತೊಂದರೆ ಇಲ್ಲ. ಯಾಕಂತೇಳಿದರೆ ಈಗ ನಿಯರ್ಲಿ ಒಂದು 35% ಏರಿದೆ. ನಮಗೆ ಗೊತ್ತಾಗ್ತಾ ಉಂಟು. ಈಗ 76 ರೂಪಾಯಿದು ಬ್ಯಾರಲ್ಗೆ 76 ಇದ್ದದ್ದು ಈಗ 117ಕ್ಕೆ ಹೋಗಿದೆ. ಅರ್ಥ ಆಗ್ತಾ ಉಂಟು ನಮಗೆ. ಆದರೆ ನಮ್ಮ ಜೀವನ ನಡೆಯುತ್ತೆ. ಈಗ ನಾವು ಉದಾಹರಣೆಗೆ ಒಂದು 500 ರೂಪಾಯಿ ಗ್ಯಾಸ್ ಹಾಕಿದರೆ 1000 ರೂಪಾಯಿ ದುಡಿದರೆ ಅದರಲ್ಲಿ ನಾವು ಊಟ ಕಾಪಿ ಮಾಡಿ ಮನೆಗೆ ಏನು ಕೊಂಡೋಗ್ಬೋದು? ಗಾಡಿಯನ್ನು ಹೇಗೆ ಮೇಂಟೈನ್ ಮಾಡ್ಬೋದು? ದಿಢೀರಾಗಿ ನಾವು ಉದ್ಯೋಗ ಬದಲಾವಣೆ ಮಾಡುವ ಸ್ಥಿತಿಯಲ್ಲಿಲ್ಲ. ಎಲ್ಲರೂ ಮಧ್ಯ ವಯಸ್ಸು ದಾಟಿದವರೆಲ್ಲ ಹೆಚ್ಚಾಗಿದ್ದಾರೆ. ಯಂಗ್ಸ್ಟರ್ಸ್ ಎಲ್ಲ ಬ್ಯಾಟ್ರಿ ರಿಕ್ಷಾ ಈಗ ತಗೊಂಡಿದ್ದಾರೆ.